ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ಗಿಡ ನೋಡಿ ತುಂಬಾ ನಮ್ಮ ಮನೇಲಿ ಯೂಸ್ ಮಾಡಿರೋಂಥ ಗಿಡ ಇದು. ಯಾಕೆ ಅಂತಂದರೆ ಇದೆಲ್ಲೂ ಬೆಳೆಯೋ ತುಂಬ ರೇರು. ಈ ರೋಡ್ ಸೈಡು ಆ ಕಡೆ ಈ ಕಡೆ ಕಾರ್ನರ್ನಲ್ಲಿ ಕೆಲವೊಂದು ಕಡೆ ಬೆಳೆಯುತ್ತೆ, ಕೆಲವೊಂದು ಕಡೆ ಬೆಳೆಯಲ್ಲ. ಇದ್ರದ್ದು ಹೂವು ಆಗಲಿ ಬೀಜ ಆಗಲಿ ನಾನು ನೋಡೇ ಇಲ್ಲ. ಮಾಮೂಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ಕರೆಯೋ ಹೆಸರು ಅಂದರೆ ಮೇಟ್ಗುಳಿ ಎಲೆ ಅಂತ. ಇದು ಕಿವಿ ಹಿಂಭಾಗ ಕುರೋ ಥರ ಇದೇಳುತ್ತೆ ನೋಡಿ. ಕಿವಿ ಹಿಂಭಾಗ ಇದು ನನ್ನ ತಂಗಿಗೆ ಕಿವಿ ಹಿಂಭಾಗ ಆದಾಗ ಇದನ್ನು ಹಾಕ್ತಾಯಿದ್ವಿ. ಮೇನ್ಲಿ ಕುರಗಳು ಹೇಳುತ್ತಲ್ಲ, ಆವಾಗ ಈ ಮನೆಯಲ್ಲಿ ಮಾಡ್ತಾರೆ ನೋಡಿ ಹರಳೆಣ್ಣೆ, ಅದನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಈ ಎಲೆ ಮೇಲೆ ಇದೆಲ್ಲ ಸ್ವಲ್ಪ ಹುಳ ತಿಂದ್ಬಿಟ್ಟಿದೆ ನೋಡಿ. ಹಾಲು ಬರುತ್ತೆ ಇದರಲ್ಲಿ. ಈ ಥರ ಸ್ವಲ್ಪ ಮುಟ್ಟಿದ್ರೆ ಮಂದವಾಗಿರುತ್ತೆ, ಬಟ್ ಒಂದು 2-3 ಅವರ್ಸಲ್ಲಿ ಇದೆಲ್ಲ ಮೆದುವಾಗಿಬಿಡುತ್ತೆ. ಅದೊಂಥರ ಸ್ಮೂತ್ ಆಗುತ್ತೆ, ಇಷ್ಟು ಬಿಗಿ ಬರೋಲ್ಲ ಎಲೆ ಕಿತ್ತಿಟ್ಟ ಮೇಲೆ. ಸೊ ಸುಮಾರು ದಿನ ಅದು ಸ್ವಲ್ಪ ಡ್ರೈ ಆದರೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ಏನು ಮಾಡಬೇಕು ಅಂದರೆ ಈ ಎಲೆ ಮೇಲೆ ಕೈ ಎಣ್ಣೆ ಅಥವಾ ಹರಳೆಣ್ಣೆನ ಸವರ್ಬಿಟ್ಟು ಚೆನ್ನಾಗಿ ಈ ಎಲೆನ ಸ್ವಲ್ಪ ಕೆಂಡದ ಮೇಲೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ತುಂಬ ಬಿಸಿ ಹಾಕ್ಬಾರ್ದು, ಸ್ವಲ್ಪ ಬೆಚ್ಚಗಾಗಿ. ಇದು ಸ್ವಲ್ಪ ಸುಡುವಾಗ ಪೇನು ಕೂಡ ಕಮ್ಮಿ ಆಗುತ್ತೆ ಇದು ಸುಟ್ಟಾಗ. ಸೊ ಹಂಗಾಗಿ ಹಂಗನ್ಬಿಟ್ಟು ತುಂಬ ಇದೆಲ್ಲ ಮಕ್ಕಳಿಗೆಲ್ಲ ತುಂಬ ಬಿಸಿ ಇರೋದನ್ನ ಹಾಕ್ಬಾರ್ದು. ಸ್ವಲ್ಪ ನೋವು ಕಡಿಮೆ ಆಗೋ ಥರ ಬೆಚ್ಚಗೆ ಮಾಡಿ ಆ ಎಣ್ಣೆ ಸವರಿರೋದನ್ನ ಈ ಎಲೆನ ಕುರ ಇರೋ ಅಂಥ ಜಾಗಕ್ಕೆ ಅಂಟಿಸ್ಬಿಡ್ಬೇಕು. ಅದು ಹೊಡೆಯೋಕ್ಕಿಂತ ಮುಂಚೆ ಇದಾಗಿರುತ್ತೆ ನೋಡಿ ರೆಡ್ಡಿಗೆ. ಸೊ ಆ ಒಂದು ಸಿಚುವೇಷನಲ್ಲೂ ಇದನ್ನು ಅಂಟಿಸ್ಬಿಟ್ರೆ ಬೆಸ್ಟ್ ರೆಮಿಡಿ ಇದು. ಎಷ್ಟೋ ಜನಕ್ಕೆ ಕೊಳತೋಗೋ ಥರ ಎಲ್ಲ ಆಗಿರುತ್ತೆ, ಅದನ್ನೆಲ್ಲ ವಾಸಿ ಮಾಡುತ್ತೆ ಇದು. ಅಂದರೆ ಇದೊಂದು ಎಲೆಯಲ್ಲಿ ಅದೊಂದು ಔಷಧಿ ಗುಣ ಇದೆ ಅಂತ ಬಿಟ್ಟು ಬೇರೆ ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮಲ್ಲೆಲ್ಲ ಕುರಗಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಈ ಏರಿಯಾದಲ್ಲಿ ನಾನು ವರ್ಕ್ ಮಾಡೋ ಕಡೆ ಇಲ್ಲೊಂದು ಕಡೆ ನೋಡಿದೆ. ಸೊ ಹಂಗಾಗಿ